ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30ಕ್ಕೆ ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022ರಿಂದ 24ರವರೆಗಿನ 3 ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು, ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99%ರಷ್ಟು ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ. ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೀನಿ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ಸು ಪಡ್ಕೊಂಡಿರ್ತೀನಿ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಮಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು. ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3ರಿಂದ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆಯಿದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2ರಿಂದ 4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾ ಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18ರಂದು ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ.